10-12ನೇ ತರಗತಿ ಹುಡುಗ ಹುಡುಗಿರು ಮಾತಾಡ್ತಾ ಇರ್ತಾರೆ. ಮೊದಲು ನಿಂಗೆ ಹುಡುಗಿ ಬೇಕೋ ಹುಡುಗ ಬೇಕೋ? ಅವಳು ತೊದಲ್ತಾ ಹೇಳ್ತಾಳೆ, 12 ವರ್ಷದವ್ರು ಅವರೆಲ್ಲ, ಇವತ್ತಿದೆ ಫ್ಯಾಡ್ ಆಗಿದೆ, ಹಾಸಿಗೆ ತಂಡಿ ಮಾಡೋ ಚಡ್ಡಿಲೆ ಉಚ್ಚ ಹಿಕ್ಕೊಳ್ಳೋ ಇವರಿಗೆಲ್ಲ ಅಪ್ಪ ಆಗೋ ಬೈಕೆ. ನಾವೀಗ ಯುವಕರಾಗಿದ್ದೀವಿ ಅಂದ್ಮೇಲೆ ಮಕ್ಕಳನ್ನ ಮಾಡ್ತೀವಿ. ಪುರುಷರು ಹೇಳ್ತಾರೆ ನನಗೆ ವೀರ್ಯ ಬರೋಕ್ ಶುರುವಾಗಿದೆ, ಸ್ತ್ರೀ ಹೇಳ್ತಾಳೆ ನಂಗೆ ಅಂಡಾಣು ಶುರುವಾಗಿದೆ, ಈಗ ಮಕ್ಕಳು ಮಾಡ್ತೀವಿ. ಇದೇನು ಕೆಮಿಕಲ್ ರಿಯಾಕ್ಷನ್? ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಮಕ್ಕಳನ್ನ ಮಾಡ್ಕೊಳ್ಳೋ ಅಷ್ಟು? ಅದು ನಿಮ್ಮ ಮುಖ ನೋಡ್ದೆ. ನಿಮ್ಮ ಮುಖ ನೋಡ್ಕೊಳ್ಳಿ, ನೀವೇ ಇನ್ನು ಮಗು ಇದ್ದಂಗಿದ್ದೀರಾ. ಒಂದು ಜಾಗೃತ ಸಮಾಜ ಇದ್ರೆ ನಿಮಗೆ ನಿಜವಾಗಿಯೂ ತಂದೆ ತಾಯಿ ಅನಿಸ್ಕೊಳ್ಳೋದಕ್ಕೆ ಲೈಸೆನ್ಸ್ ತೆಗೆದುಕೊಳ್ಬೇಕಾಗಬಹುದು. ಯಾಕಂದ್ರೆ ಇದು ಬರೀ ನಿಮ್ಮಿಬ್ಬರ ಮಾತಲ್ಲ, ತಂದೆ ತಾಯಿಗಳ ಮಾತು ಮಾತ್ರ ಅಲ್ಲ, ಇದು ಮಕ್ಕಳ ರಕ್ಷಣೆಯ ಬಗ್ಗೆನ ಅವರ ಅಧಿಕಾರದ ಮಾತು. ಎಷ್ಟು ಅಸಹಾಯಕ ಆಗಿರುತ್ತೆ ಆ ಮಗು, ಹೌದೋ ಅಲ್ವೋ? ಇಬ್ರು ಮೂರ್ಖರು ಪ್ರತಿದಿನ ಆ ಮಗುವಿನ ತಲೆ ಮೇಲೆ ಹತ್ತಿ ಕೂತಿರ್ತಾರೆ, ಆ ಮಗುಗೆ ಏನು ಮಾಡೋಕು ಬಿಡೋದಿಲ್ಲ. ಇದು ಕೇವಲ ವ್ಯಕ್ತಿಗತ ವಿಷಯನ ಅಥವಾ ದೊಡ್ಡ ಸಾಮಾಜಿಕ ವಿಷಯನ? ನಿಮ್ಮ ಮಗುನ ತಪ್ಪಾಗಿ ಬೆಳೆಸಿದ್ರೆ ಇಡೀ ಸಮಾಜಕ್ಕೆ ತೊಂದರೆ ಆಗುತ್ತೆ, ಆಗುತ್ತೋ ಇಲ್ವೋ?